ನಾನು ಮತ್ತೆ ನಮ್ಮಮ್ಮ ನಮ್ಮ ಹೊಸ ಕಾರ್ ಬುಕ್ ಮಾಡಕ್ ಹೋಯ್ತಾವಿ. ಸಿಗ್ತಾನಿಲ್ವಾ? ಎಷ್ಟು ಗಂಡ ಐಕ್ಲು ನನ್ನ ಹೆಂಡತಿ ಮೇಲೆ ಮುಗಿ ಬೀಳ್ತವ್ರೆ. ಜಿನಳಿ ವರ್ಷ ಚಿನಾಲಿ ಅಂತ ಹಾಕಾರ ನನ್ನ ಮಗನಿಗೆ. ಇರೋದ್ ಒಂದೇ ಲೈಫ್, ರಿಸ್ಕ್ ತಗೊಳ್ಳೋದ ಲೈಫಲ್ಲಿ. ಅಮ್ಮ ಎಲ್ಕೋಬೇಕು? ಏನಕ್ಕೆ ಮನಿ ಕಳಕ್ ಬಿಡಲ್ವಲ್ಲ ನಿಮ್ಗೆ? ಅಂದ್ರೇನೆ ನಾನೇನ್ ಜನ್ಮ ಅಂತೀಯಲ್ಲ. ಗೈಸ್ ನಾನು ಇನ್ನು ಮನಿ ಕಂದವನಿ. ಆರಾಮಾಗಿ ಮಲ್ಗೋ ಹೇಳ್ತೀನಿ. ಓಕೆ, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನಮ್ಮ ಅವ್ವ ಕಳ್ಳಿ ಎಂತಿಂತ ಕಳ್ಳಿ ಅಂದ್ರೆ ಎಂತಿಂತ ಕಳ್ಳಿ ಅಲ್ಲ. ನಾನು ಎದ್ ಬರ್ದಿನ ಅಂದ್ಬಿಟ್ಟು ಫೋನ್ ಎತ್ಕೊಡೋಯ್ತ. ಮಗ್ ಕೊಡಮ್ಮ ಬಂದಿ ಕಣ ಅಂತೆ. ಕೊಡು. ಏನಕ್ಕೆ ಮಕ್ಕ ತೊಳಿದಂತೆ ಹೊಲಕ್ ಬಂದಾರಮ್ಮ ಯಾರ? ಕೊಡಮ್ಮ ಸುಮ್ನೆ. ಅಮ್ಮ ಪ್ಲೀಸ್ ಕಣಮ್ಮ, ನಂಗೆ ಹೊಟ್ಟೆ ನೋವು ಬರ್ತದೆ. ಅದು ಮಕ ತೊಳಿದೆ, ಬಾಯಲ್ಲೆಲ್ಲ ಒಂಥರ ಜೊಲ್ಲಂಗ್ ಬಂದಿರ್ತಿರ್ತದಲ್ಲ, ಅದನ್ನೆಲ್ಲ ನುಂಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ ನಿಜವಲ್ವೇ. ಸೀರಿಯಸ್ ಆಗಿ. ಓಹೋ ಜ್ಞಾನವಿ ಅಕ್ಕವರು. ಜ್ಞಾನವಿ 3 ದಿವಸದಿಂದ ಬಂದಿರ್ಲಿಲ್ಲ. ಎಲ್ಲೋಗಿಲ್ಲ ಜ್ಞಾನವೇ? ಸ್ಕೂಲ್ ಬಟ್ಟೆ ಇಲ್ಲ, ಕಲರ್ ಬಟ್ಟೆ ಯಾಕೆ ಮಿಂಚ್ತಾ ಇರೋದು. ಇದು ಸುಮ್ಮು ಇರಮ ಹೊಸಿ ಬತ್ತೀನಿ. ಯಪ್ಪ ಎಲ್ಲೋಯ್ತಿದ್ದೇಮಿ ಕಳ್ಳನ್ ಸೌಂದೆ. ಸ್ಕೂಲ್ಗೆ ಇದ್ದಾಳ. ವೋಟ್ ಫಾರ್ ಜ್ಞಾನವಿ ಅವ್ರ ಅಮ್ಮನ್ ಲವ್ ಸ್ಟೋರಿ ಅಂತ ಕಮೆಂಟ್ ಹಾಕ್ತವ್ರೆ. ಓಕೆ ನಾ ಅವ್ರಿಗೇನಾದ್ರು ಉತ್ತರ ಕೊಡ್ಬೇಕು. ನೀವು ಆಡಿಯನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಗಡ್ಡ ಹೆಂಡ್ತೀರಿ ಇಬ್ರುವೆ ಲವ್ ಸ್ಟೋರಿಗಳನ್ನ ಹೇಳ್ಬೇಕು. ಓಕೆನಾ ಗೈಸ್? ಜ್ಞಾನವಿ ಅವ್ರ ಅಮ್ಮ ಏನ್ ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ. ಹೇಳ್ಬಿಡ್ರಿ ಏನು ಅಂತ. ಲವ್ ಸ್ಟೋರಿ ನಿಮ್ ಗಂಡನ್ ಪರ್ಮಿಷನ್ ತಗೋಬೇಕಾ? ನಡ್ಮಾನೆ ಇರಲ್ಲ ಕಣಮ್ಮ. ಲವ್ ಸ್ಟೋರಿ ಇರ್ತದೆ. ಲವ್ ಹೆಂಗ್ ಸ್ಟಾರ್ಟ್ ಆಯ್ತು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಲವ್ ಸ್ಟೋರಿ ಅಂದ್ರೆ ಏನಮ್ಮ ಅನ್ಕೊಂಡಿದ್ಯಾ? ಲವ್ ಸ್ಟೋರಿ ಒಂದ್ ಮೂವಿನೇ ಮಾಡವ್ರೆ. ನೀನ್ ಒಳ್ಳೆ ನಲ್ಕಿ ಪುಟ್ಟಿ ನೀನಂತೂ. ಜ್ಞಾನವಿಗ್ ಸರ್ಯಾಗಿ ಒಂದ್ ಕೊಟ್ಟೆ ಎತ್ಕೊಂಡ್ಬಿಟ್ಟು ದೊಡ್ಡವ ಬೈತವ್ರೆ. ಏನೇನ್ ಬೈತವ್ರೆ ಕೇಳಿಸ್ಕೊಬರೋ ಬನ್ನಿ. ಗುರು ನೀನು ಓಡೋಗೋ ದೊಡವ. ಗುದಳಪ್ಪ ನೀನು ದೊಡವಂಗ್ ಹೊಡ್ಬಿಡು. ದೊಡವನು ಹಂಗೆ ಎತ್ಕೊತ್ಕೊಂಡು ಒಳ್ಳೆ ದೊಡಪ್ಪ ದರ್ಶನ್ಗೆ ರೌಡಿ ಕಣ ಮಗ. ನಾನು ದೊಡವಂಗ್ ಹೊಡಿ ಅಂದಿದ ತಕ್ಷಣ ನಂಗೆ ಹೊಡ್ ಕಳಿಸ್ಬಿಡಲ್ಲ. ಇಲ್ಲಿ ಜ್ಞಾನವಿ ಎಲ್ಲಿ ಹೊಡೋಗಿದ್ದಳು? ಅಕ್ಕ ಜ್ಞಾನವಿ ಅಕ್ಕ ಏನಕ್ಕೆ ಇಷ್ಟ ಹ್ಯಾಂಡ್ಸಮ್ ಆಗಿಲ್ಲ? ಏನ್ ದೊಡವ? ಕೊಡು ಕೊಡು ಗೈಸ್. ನಮ್ ದೊಡ್ಡಪ್ಪ ಅವ್ರ ಟೀ ತಗೋಬೇಕಂತ ನಮ್ ದೊಡ್ಡವ ಇವಾಗ ಟೀ ಹಾಕೊಡುತ್ತೆ ಗೈಸ್. ನೆನ್ನೆ ಅದು ಮಾರ್ತಿದ್ರಲ್ಲ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಲ್ಲ. 600 ರೂಪಾಯಿ ಹೇಳಿದ್ನ 100 ರೂಪಾಯಿಗೆ ತಗೊಂಡು ಇದು ಹಿಂಗ್ ಕೊಟ್ಟವ್ರೆ. ಆದ್ರೆ ಫಿನಿಶ್ ಆದ್ಮೇಲೆ ಅದು ಹಿಂಗ್ ಐತಂತೆ. ಸೇಮ್ ಹಿಂಗೆ ಐತೆ. ಮಾಡ್ಬೇಕು ನೋಡಿ, ಟ್ರೈ ಮಾಡ್ತೀನಿ. ಅಮ್ಮ ನೀನ್ ಚಿಕ್ಕ ಐಕ್ಳಿಗಿಂತ ಹೆಚ್ಚಾಗಿ ಆಡ್ತೀಯ ಕಣಮ್ಮ. ಬರೋಕ್ಕಿಂತ ಮುಂಚೆನೆ ಬಿಚ್ಚಿ ನಿಂತಿದ್ಯಲ್ಲಮ್ಮ. ಇರಮ್ಮ ಮೇಲೆ ಮಾಡಬ ಅಲ್ಲಿ ಹೊಲ್ದಿಂದ ಬಂದ್ ಮಾಡೋಗ್ಬಿಡಿ. ಇದ ಎಲ್ಲೇ ತೋರ್ಸಪ್ಪ ನಿಮ್ ಚೋರ್ಗೆ. ಅಯ್ಯೋ ಗೈಸ್ ಇಲ್ಲಿ ನೋಡಿ ಚೋರ್ಗೆ ಎಲ್ಲ ಯಾವ ರೇಂಜ್ ಗವೆ ಅಂತ. ನಿನ್ ಕಲರ್ ಯಾವ್ಯಾವ ಕಣಮ್ಮ ಕರ್ಕರ್ಗೆ? ಗೈಸ್ ನಮ್ಮ ಇಲ್ಲಿ ನೋಡಿ ಬೀದಿ ಎಲ್ಲ ಪೂರ್ತಿ ಅಗದ್ಬಿಟ್ಟವ್ರು ಏಕ. ಅಲ್ಲಿ ದೂರದಲ್ಲಿ ಸ್ಕೂಲ್ ಐಕ್ಳುಗಳೆಲ್ಲ ನಿಂತವೆ. ಇಲ್ಲಿ ಗಂಡ್ ಗಾಡಿ ಓದ್ದೋ ಕಬ್ಬಣ ಬೇರೆ ಅವೇ ಚುಚ್ಚಿಸ್ಕೊಬಿಟ್ಟದು. ನಮ್ಮಮ್ಮ ತರಬೇಡ ಹಿಂಗೆ ಅಂತ ಅದೇ. ಆಮೇಲೆ ಗೈಸ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ನಿಮ್ಗೆ. ನಾ ಸ್ನಾನ ಮಾಡಿ ಒಂದು 4 ದಿವಸ ಆಗದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬರೀ ಶರ್ಟ್ ಚೇಂಜ್ ಮಾಡೋನು ಎಷ್ಟು ಬ್ಲಾಗ್ ಮಾಡ್ಬೇಕಲ್ಲ, ಅದಕ್ಕೆ ಇವತ್ತು ನೀರು ಇಕ್ಕಬೇಕು. ಈ ತರದೆಲ್ಲ ಇದಾರೆ ಜನ. ಗೈಸ್ ನಮ್ಮ ಅಮ್ಮ ಬೈತಾ ಇದೆ ಆ ಅಣ್ಣಂಗೆ. ಏನಕ್ಕಂದ್ರೆ ನಮ್ ಶುಂಠಿ ಹೊಲನ ದನಿ ಕೈಯಲ್ಲಿ ಕೊಟ್ಬಿಟ್ಟು ತುಳಿಸ್ಬಿಟ್ಟವ್ರೆ. ಅದಕ್ಕೆ ನಮ್ಮ ಜಗಳ ಆಡ್ತಾ ಇದೇವೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ನನ್ನ ಗಾಡಿಲಿ ಇಲ್ಲಿ 3 ದಿವಸಕ್ಕೂ ಈ ಚೈನ್ ಲೂಸ್ ಆಯ್ತಾನೆ ಇರುತ್ತೆ. ಟಕ್ 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 ಅಂತ ತಡಿತಾ ಇರುತ್ತೆ ಬಡ್ಡಿ ಮಗಂದು. ಈ ರಾಯಲ್ ಎನ್ಫೀಲ್ಡ್ ಬೈಕ್ ಗಳ ಎಷ್ಟು ಹೆವಿ ಚೈನ್ ಪ್ರಾಬ್ಲಮ್ ಬರ್ತವೆ ಗೈಸ್. ಈ ಬಡ್ಡಿ ಮಗ ಸೂರ್ಯ ಯಪ್ಪ ಯಾವ ರೇಂಜ್ ಹೊಡಿತಾವ್ ನೋಡಿ. ಮಕ ಎಲ್ಲ ಸುಟ್ಟೋಯ್ತಾ ಇದೆ ಇವಾಗ. ಸರಿ ಬಡ್ಡಿ ಮಗ ಸೂರ್ಯ ಅಂದಿದ್ಕೆ ಸೂರ್ಯ ದೇವ್ರಿಗೆ ಒಂದು ನಮಸ್ಕಾರ. ಸಾರಿ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ ದೇವ್ರೆ.
ಇವಾಗ ಈ ಶುಂಠಿ ಹೊಲಕ್ಕೆ ನಾವು ಗೊಬ್ಬರ ಬಿಡ್ಬೇಕು. ನಮ್ಮ ಅಣ್ಣ ಅಲ್ಲಿ ಗೊಬ್ಬರ ಕಲಿಸ್ತವ್ರೆ. ನಮ್ಮಮ್ಮ ಸೆತ್ತೆ ಕೇಳ್ತಾ ಇದೆ ಗೈಸ್. ಇಲ್ಲಿ ನೋಡಿ ಗೊಬ್ಬರ ಹೆಂಗದೆ ಅಂತ. ಹೊಸಿ ಕುಡಿಲ ಸುಸಂಕು, ಹೊಸಿ ಕುಡಿ. ನೀ ಕುಡಿಲ್ಲ ಹೊಸಿ. ಈ ಬಡ್ಡಿ ಮಗ ಬಾಮ ಇದೆ, ಎಂತ ಬುದ್ಧಿವಂತ ಅಂದ್ರೆ ಅವನ್ ಚಪ್ಲಿನ ಅಟ್ಲೆ ಬಿಟ್ಬಿಟ್ಟು ನನ್ ಚಪ್ಲಿ ಮೆಟ್ಕೊಂಡ್ ಬಂದವನೆ ಕಳ್ಳ ನನ್ ಮಗನ. ಇಲ್ಲ ಗೈಸ್, ನಮ್ಮ ಅಣ್ಣನ ಮತ್ತೆ ನನ್ ಬಾಮ ಇದಾನೆ ಗೊಬ್ಬರ ಉಯ್ಕೋತವ್ರೆ. ನಮ್ಮಮ್ಮ ಅತ್ತಗೆ ಸೆತ್ತೆ ಕೇಳ್ತಾ ಇದೆ. ಟ್ರೆಂಚಿಂಗ್ ಮಾಡ್ತವನಂತೀವನು. ನಾನು ಚೋರ್ಗಲ್ ತಂದಿ ಇವ್ರಿಬ್ರಿಗೂ ಉಯ್ಕೊಡ್ತಾವ. ಅಮ್ಮ ಚಪ್ಲಿ ಹೊಸಿ ಸಿಕ್ತಾರ ನೀಲ್ವಾ? ಏನಮ್ಮ ಹಿಂಗ್ ಇಟ್ಕೊಂಡಿದ್ಯೆ? ನಮ್ಮಮ್ಮ ಹಾಕಿರೋ ಕಾಲ್ ಚೈನ್ಗೋ ಚಪ್ಲಿಗೋ ನನ್ ಚಪ್ಲಿ ಅವು ಪೂರ್ತಿ ಕೆಲಸ ಎಲ್ಲ ಮುಗೀತು. ಕೈ ನೋಡಿ ಹಿಂಗಾಗವೆ. ಎಲ್ಲ ಕೆಲಸನೂ ಮುಗೀತು. ಗೊಬ್ಬರ ಬಿಡ್ಬೇಕಾಗಿತ್ತು. ಶುಂಠಿ ಹೊಲಕ್ಕೆ ಪೂರ್ತಿ ಗೊಬ್ಬರ ಎಲ್ಲ ಬಿಟ್ಟು ಕೆಲಸ ಎಲ್ಲ ಮುಗಿಸೈತಿ. ಇವಾಗ ಅಟ್ಟಿಗೆ ಹೋಗ್ಬೇಕು. ಗೈಸ್, ನನ್ ಬಾಮ ಇದೆ ನೋಡಿ. ಡ್ರಮ್ನ ಹಿಂಗ ಎತ್ಕೊಬತ್ತಾನೆ. ಬಾಹುಬಲಿ ಪಿಕ್ಚರ್ ಅಲ್ಲಿ ಪ್ರಭಾಸ್ ಅವ್ರು ಎತ್ಕೊಬತ್ತಾರಲ್ಲ ಹಂಗೆ. ಆದ್ರೆ ಈ ನನ್ ಮಗ ಎತ್ಕೊಬತ್ತಿರೋದು ಖಾಲಿ ಡ್ರಮ್. 5 minutes later. ವಾಟ್ ಆರ್ ಯು ಡೂಯಿಂಗ್ ಅತೆ? ಯಾಕೆ ಬೇಜಾರಾಗಿದೆ? ಸಪ್ಕಿದೆಯಲ್ಲ, ಏನಾಯ್ತು ಗುರು? ಏನಾಯ್ತು ಗುರು? ಕುಡಿ ಗುರು, ನೀರು ಕುಡಿ ಗುರು. ಅಯ್ಯೋ ನನ್ ಗುರು, ನಾ ಕುಟ್ನಾ? ದೊಡವ ನೀನ್ ಕುಟ್ಬಿಡು. ನೀನ್ ಕುಟ್ರೆ ಸರಿ ಆಯ್ತದೆ ಗುರು. ಹುಷಾರ್ ಗುರು, ಸ್ಲೋ, ನಿಧಾನಕ್ಕೆ ತಿನ್ನು. ಓಹೋ, ಮಟನ್ ತಿಂತಾರದೆ ಗುರು. ಬೈದ್ರೆ ಹಿಂಗೆ ಆಗೋದು ಗುರು, ನಿಜ. ನಮ್ ದೊಡವ ಚಪಾತಿ ಸೀಸ್ಕೊಂಡ್ ಬಂದವಳು ಏನೆತ್ತ ಗೈಸ್. ಒಳಗಡೆ ಚಿನ್ನಳ್ಳಿ ಮತ್ತೆ ವಿಜಯ್ ಅವರು ಏನ್ ಮಾಡಿದ್ರು ನೋಡೋ ಬನ್ನಿ. ಮೋದವಿಗಳಯ್ಯಪ್ಪ ಲೂ ಎಲ್ಲ ವಿನ ಹಿಂಗೆ ಸ್ಟ್ರಾಂಗ್ ಆಗ್ಬಿಟ್ಟವನೇ ಲೂ. ಎದಳ ಮುದವೇ ಹೊಡಿಲ್ಲ, ಹೊಡಿ ಮಗ. ಜೀವನ ಯಾಕ್ಲೆ ಬೇಸತ್ತ ಬಿದ್ದು. ನಾನು ಬತ್ತಿ ಇಬ್ರು ಮಲ್ಕೊಳ್ಳೋ ಭೂಮಿ. ಮ್ಯೋ ಇಬ್ರು ಮನಿ ಕಳ ಭೂಮಿ. ಇಲ್ಲ ಸಾಂಗ್ ಆಫ್ ಮಾಡ ಮಗ. ಸಾಂಗ್ ಆಫ್ ಮಾಡ. ಮ್ಯೋ ಭೂಮಿ, ಮ್ಯೋ ಬಾರೇ. ತಿಳ್ಳ ಅಲ್ಲಿ ಎಷ್ಟು ಗಂಡ ಐಕ್ಲು ನನ್ನ ಹೆಂಡತಿ ಮೇಲೆ ಮುಗಿ ಬೀಳ್ತವ್ರೆ. ಲೇಡಿ ಹೊಡಿಲ್ಲ. ವಿಜಿ ಕಾಲ ಚಿನ್ನದ ಕಳ್ಸ ಇದ್ದಂಗೆ ಅದಕ್ಕೆ ವಿಜಿ. ಆಮೇಲೆ ಗೈಸ್ ವಿಜಿ ಉಗ್ರು ನೋಡ್ರಿ. ಇರ್ಲ ತೋರ್ಸ ಐ ಮಚ್ಚ ಉಗ್ರು ತೋರ್ಸ್ಲಲ್ಲ. ಐ ವಿಜಯ್ ಪ್ಲೀಸ್ ತೋರ್ಸಲ್ಲ ಮಚ್ಚ, ತೋರ್ಸ್ಲಲ್ಲ. ಗೈಸ್ ವಿಜಿ ಉಗ್ರಲ್ಲೇ ಒಂದ್ ವ್ಲಾಗ್ ಮಾಡ್ಬಿಡ್ಬೋದು. ಹಂಗವೇ ಇವ್ನು ಉಗ್ರ ಮಚ್ಚ ತೋರ್ಸ್ಲ ನಂಗೋಸ್ಕರ. ತೋರ್ಸೋ. ಏನ್ ನಿಂದೇನ್ ಚಿನ್ನದ ಉಗ್ರು ನನ್ ಮಗನೇ ತೋರ್ಸಲ್ಲ. ಏನ್ ಉಗ್ರುನು ಉಂಗ್ರದ್ ಬೆಟ್ ತೋರ್ಸ್ಲಾ. ಉಂಗ್ರದ್ ಬೆಟ್ ಈ ಬೆಟ್ ತೋರ್ಸ್ಲಾ. ಸರಿ ಅದೊಂದ್ ಬೆಟ್ ತೋರ್ಸ. ಏನು ತೋರ್ಸಲಕ ನಡೀಲ ಲೇ ಏನಿದಿ ನಂಗೆ ಗಂಡಂಗ್ ತೋರ್ಸ. ಯಾಕೆ ನೀ ಬರ್ನಿಲ್ಲ? ನೆನೆ ಇದು ಗೈಸ್ ನೆನೆ ಕುಕ್ಕಿಂಗ್ ವಿತ್ ವೈಫ್ ಫಾರೆಸ್ಟ್ ಅನ್ಕ ಮಾಡಿದ್ವಲ್ಲ ಬ್ಲಾಗಿ ಮದುವೆ ಬರ್ನೇ ಇಲ್ಲ. ಕಾಸು ಖರ್ಚಾಗೋಯ್ತಂತ ಚಿನಾಡಿ. ಕಾಸ್ ನಾನು ಹಾಕಿರ್ನಿಲ್ಲ ಕಳ ಕಾಸ. ಆಮೇಲೆ ಗುಂಡು ಇಸ್ಕೊಂಡಕಲ್ಲ ಬಿಡು. ಚಿಕನ್ ತಂದ್ಕೊಟ್ಟಿದ್ದ 1 kg ಅವನು. ಹಾ ಇಲ್ಲ ತಂದ್ಕೊಂಡಿಲ್ಲ. ಐಟಮ್ ಏನ ತಗೊಂಡ್ ಕೊಟ್ಟ 100 ರೂಪಾಯಿ. ಹಾ ಸರಿ ಉಗ್ರು ತೋರ್ಸ್ಲಾ. ದೊಡವೋ ನೆನ್ನೆ ಕುಡ್ದ್ಬಿಟ್ಟು ಇನ್ನೇನೋ ಮೋರಿಗೆ ಬುದ್ಕೊಳ್ಳೋ ನುಣ್ಬಾಕಿ ಪುಣ್ಯಾತ್ಮ ನಾನ್ ತಗೋ ಗಟ್ಟಿಗೆ ಮಲ್ಸಿರೋದು. ಅಷ್ಟೊಂದ್ ಕುಡ್ದಾರ ನಿನ್ನಂಗವೇ ಕುಡಿತೀನಿ ಅಂತ ತಿರ್ಗಾ ಬೆಳಗ್ಗೆ ಬಂದವನೆ. ಬಿಡು ಸುಮ್ನೆ. ಆಮೇಲೆ ನೀನ್ ಕಾಂಚಲಿ ಮಾಡ್ಬೇಡ. ನೀನು ಸುಮ್ನೆ ಕುಡ್ಕರು ಬೆಲೆ ನಂಗೂ ಅದೇ ನಿನ್ನಂಗೂ ಕುಡ್ದಾರ ಕುಡಿತೀನಿ ಅಂತ ಬಿತ್ಕೊಳಂಗೆ. ನನ್ ಹಿಸಾಬ್ ಕುಡಿತೀನಿ ಕಳ ನಿಂಗೆಲ್ಲ.
ನಿನ್ ಕೆಲಸ ನೀನ್ ನೋಡು ಬಂದ್ಬಿಡಲ್ಲ ನನಗೆ ಬೇರೆನೇ ಹೇಳಕ್ಕ ಏನ್ ಮಾಡ್ತೀಯ ಬೇಕಾ ಎಲ್ಲ ಮಾಡ್ತೀಯ ಅಕ್ಕಮ್ಮಂತ ನಾ ಹೇಳ್ತಿರೋದು ನಾವ್ ಕುಡಿಯೋ ಬಿಡೋದು ನನ್ ಸೇರ್ತೀವಿ ನಿಜಾಕ್ಲ ನಿಂತ್ಕೋಬೇಕು ಆ ತರ ಕುಡಿ ಮಲಿಕಿಲಿಗಳಂಗೆಲ್ಲ ಕುಡಿಯಕ್ ಹೋಗ್ಬಾರ್ದು ಅರ್ಥ ಆಯ್ತಾ ನಿನ್ನ ಅಪ್ಪನಿಗೆ ಅರ್ಥ ಬೇಕಾಗಿಲ್ಲ ನಾನು ಕಾಗದ ಓದಿನಿ ಹೋಲ ಏನಕ್ ಮಕ್ಳು ಹೇಳು ಮುಷ್ಟಿ ಮಾಡಿಕೊಡಿದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ನಾನು ಎಲ್ಲ ಕೇಸಲ್ಲ ನಮ್ಮೂರಲ್ಲಿ ಹಿಂಗೇನಿಲ್ಲ ಎತ್ತಿನ ಗಾಡಿ ಬಸ್ ಬಂದ್ರೆ ಎತ್ಕೊಂಡು ಹೋಗ್ತಾರ ಸರಿ ಅಣ್ಣ ಕುಡಿಯೋಣ ನೀನ್ ಕುಡಿಬೇಡ ಅಮ್ಮ ನನ್ನ ಇಷ್ಟ ಕಳ ನಿಂಜಾಕ ಬೋಲ ಏನ್ ಮಾತಾಡಿ ಇವನ್ಗು ಹಾಕೋರ ಜಿನಳಿ ವರ್ಷ ಚಿನಾಲಿ ಅಂತ ಹಾಕಾರ ನನ್ ಮಗನ್ಗ ಅದಕ್ಕೆ ಲೈಕ್ ಎಷ್ಟು ಬಿದ್ದ ಹೇಳೋ ಇಲ್ಲಾಂದ್ರೂ 100-150 ಲೈಕ್ ಬಿದ್ದಾವ ಚಿನಾಲಿ ನಿನ್ ಕರೆ ಜಿನಳಿ ಬೇಡ ಕಳ ಇನ್ನು ಹೀರೋನು ಬೇಡ ಜಿನಳಿನು ಬೇಡ ಚಿನಾಲಿ ಇಲ್ಲ ಚಿನಾಲಿ ನಾನ್ ಚಿನಾಲಿ ಬಿಟ್ಟಿನ್ ಬೇರೆ ಕರೆ ಇಲ್ಲವಲ್ಲ ಚಿನಾಲಿ ಅನ್ನು ಅಯ್ಯ ನಮ್ಮ ಅಪ್ಪನ ಅಡ್ಡ ಹೆಸರು ಅನ್ಕೋ ಚಿನಾಲಿ ನಮ್ಮಂತವ್ರನ್ನ ನಮ್ಮಂತ ಫ್ರೆಂಡ್ಸ್ ಪಡಿಯಕ್ಕೆ ಕೆಲಸ ನೀನ್ ನೋಡ್ಕಲ ಆಮೇಲೆ ಯಾವ ಸ್ವಲ್ಪ ಹೋಯ್ತಾವೆ ಅಲ್ಲೆಲ್ಲ ಕಾಮಿಡಿ ಮಾಡ್ತಿರ ನಾನೇ ಹೋಗಿದ್ದು ಅಂತ ರಗೋಣ ಕೆಲಸ ನೀನ್ ನೋಡ್ಕೊಳಪ್ಪ ನಿನ್ ಕೆಲ್ಸ ನೀನ್ ನೋಡ್ಕೋ ನಿನ್ ಕೆಲಸ ನೀನ್ ನೋಡುವಲ್ಲ ಬಂದ್ಬಿಡಲ್ಲ ನೋಡಿ ಟ್ರೈ ಪೋಡಲ್ಲೇ ಹೊಡೆದಿ ನಿಂಗೆ ಸುಮ್ಮನೆ ಯಾಕೆ ತಲೆ ಕೆಡ್ಸಿ ಯಾಕೆ ಕೊಡ್ತೀಯ ಸೈಕ್ ಮಾಡಿದ್ರೆ ಇನ್ನೇನ್ ಮಾಡೋದು ನಿನ್ ಕೆಲಸ ನೀನ್ ನೋಡ್ಕೊಂತ ಹೇಳ್ದು ಯಾಕಲ ಹೊಡಿತೀಯ ವಿಜಯ್ ಮಾಡ್ತೀಯ ಇರೋಣ ಆಯ್ತು ಏನು ಮಾಡಲ್ಲ ವಿಜಯ್ ಬಾಯ್ಲೆ ಒಂದು ರೀಲ್ಸ್ ಮಾಡ್ಬೇಕು ಅದಕ್ಕೆ ಟ್ರೈ ಪೋಡು ಇಲ್ಲ ಮಗ ಕುಂಟನ್ ಬಗ್ಗೆ ಏನ್ ಹೇಳ್ತೀಯ ಕುಂಟನ್ ಬಗ್ಗೆ ಮಾತಾಡಂಗಿಲ್ಲ ಕುಂಟ ಬಿಟ್ಟಿದ್ದಾನೆ ದೊಡ್ಡ ನನ್ನ ಮಗ ಇವನು ಗುಳ್ಳೆ ಮುಗ್ತಾನ ಇವನ್ ಮೊಕ್ತಲಿ ಬರೀ ಗುಳ್ಳೆನೇ ಇರೋದು ಇವನ್ ಮೊಕ್ತಲಿ ಎಲ್ಲ ಬ್ಯೂಟಿಫುಲ್ ಆಗೋಳ್ಳ ನಿಂತೆ ಬಾಬಾ ಇದನ್ ಬಗ್ಗೆ ಇಷ್ಟೆಲ್ಲ ಕಾಂಪ್ರಮೈಟರ್ ಏನೋ ಮಾಡ ನಾ ಯಾರನ್ನ ರೈಸ್ ಮಾಡಿದ್ದೆ ಬಿಡೋ ಇಲ್ಲಿ ಗೈಸ್ ನಮ್ ಶಶಿಕಲಾ ನೋಡಿ ಎಷ್ಟು ಸಿಂಪಲ್ ಆಗಿ ರೆಡಿ ಆಗೋಳೆ ಗೈಸ್ ಇವತ್ತು ನಾನು ಮತ್ತೆ ನಮ್ಮಮ್ಮ ನಮ್ಮ ಹೊಸ ಕಾರ್ ಬುಕ್ ಮಾಡಕ್ ಹೋಯ್ತಾವಿ ಖುಷಿ ನೋಡು ಗೈಸ್ ನಾನು ಸಿಂಪಲ್ ಆಗಿ ರೆಡಿ ನಮ್ಮಮ್ಮನು ಸಿಂಪಲ್ ಆಗಿ ರೆಡಿ ಇವಾಗ ನಾವು ಮೈಸೂರಿಗೆ ಹೋಯ್ತಾವಿ ನಾನು ಯಾವ ಕಾರ್ ತಗೋತವನಿ ಅಂತ ತೋರಿಸ್ತೀನಿ ನಮ್ಮ ಕರ್ಗಿ ಕರ್ಕೊಂಡು ಇವಾಗ ಹೋಗ್ಬೇಕು ಮೈಸೂರಿಗೆ ಯಾಕಮ್ಮ ಬತ್ತನೆ ಬೈಕ ಬಚ್ಚಿದ್ಯಾ ನಾನು ಎತ್ತೀನಿ ಯಾವತ್ತು ಮೈಸೂರಿಗೆ ಬರಲ್ಲ ಅಲ್ವಾ ನೀನು ಅಮ್ಮ ಏನೋ ಇಂಪಾರ್ಟೆಂಟ್ ಮಾತಾಡ್ತಿದ್ದೆ ಕಣಮ್ಮ ನೀನೇನಮ್ಮ ಹಿಂಗ ಆಡ್ತೀಯ ಗೈಸ್ ಇವಾಗ ಕಾರ್ಗೆ ಹೋಗಿ ಕಾರ್ ಬುಕ್ ಮಾಡೋದು ಅಷ್ಟೇ ಬಾಕಿ ಏನಕ್ಕೆ ಬಂದಿದ್ಯಾ ಏನ ಗೈಸ್ ನಾನು ನಮ್ಮ ಅಮ್ಮನೂ ಮಹೇಂದ್ರ ಶೋರೂಮಿಗೆ ಬಂದೇವಿ ಇವಾಗ ನಮ್ಮ ಕಾರ್ ಬುಕ್ ಮಾಡಬೇಕು ಖುಷಿ ಆಯ್ತದೆ ಕಾರ್ ಬುಕ್ ಮಾಡ್ತಿದ್ರೆ ಖುಷಿ ಆಯ್ತೈತೆ ಶಶಿಕಲಾ ಅಮ್ಮ ಏನಮ್ಮ ಆಯ್ತು ನಿಂಗೆ ಏನಕ್ಕೆ ಹಿಂಗೆ ಆಡ್ತಿದ್ಯೆ ಏನಾಯ್ತು ಅಲ್ಲ ಇಡೀ ಮೈಸೂರಿನ ಸುತ್ತಿಸ್ಕೊಂಡ್ ಬಂದಿಲ್ಲ ಬಾ ಇವಾಗ ಮುಖನ ಗಂಟು ಹಾಕೊಂಡು ಇರ್ಬೇಡ ಸುಮ್ಮನೆ ಈಗ ಬಂದಿದ್ದಾಗ ನೀನು ಕರ್ಕಬ ಅಂತಿದ್ರು ಇವಾಗ ಕರ್ಕೊ ಹೋಯ್ತು ಬಾ ನೀನು ಕೊಟ್ಟಾರ ನೋಡವ ನಾನು ಕಾರ್ನೇ ಫ್ರೀ ಕೊಟ್ಟಾರ ಗೈಸ್ ನಮ್ಮಮ್ಮ ಕಾರ್ನೇ ಫ್ರೀ ಕೊಟ್ಟಾರ ಅಂತ ಕೇಳ್ತೆ ನನ್ನ ಮಗ ನೋಡಿದ್ರೆ ಮಲ್ಗದೇ ಇಲ್ಲ ನಾನು ಬಂದ ತಕ್ಷಣ ನಿಮ್ನೆ ಕೇಳಿದ್ದೆ ಅವ್ರನ್ನ ಕೇಳ್ತಿದ್ರಲ್ಲ ಅದಕ್ಕೆ ನಾನು ಹೇಳ್ದೆ ಕೇಳ್ತಿದ್ರು ನೀನ ಅಂತ ಕೇಳ್ತಿದ್ರು ಅವ್ರು ಬಂದ್ರೆ ಫ್ರೀಯಾಗಿ ಒಂದು ಕಾರ್ ಕೊಟ್ಟಾರ ಅಂತ ಕೇಳ್ತೇನೆ ನಾನು ಜೀವನ ಕೆಲಸ ಮಾಡೋದು ನನಗೆ ಕೊಡಲ್ಲ ಬನ್ನಿ ನಿಮ್ಮ ಫ್ರೆಂಡ್ಸ್ ಯಾರು ಬಂದಿಲ್ವಾ ಇಲ್ಲ ಈ ಸಲ ಅಮ್ಮ ಇದೇ ಕಣಮ್ಮ ನಾವು ತಗೋತಾರ ಕಾರ್ ನಿಂತ್ಕೊ ನೀನು ನಿಂತ್ಕೊ ಅನ್ಸತಿ ಇಲ್ವಾ ಇಲ್ಲ ನಿಂತ್ಕ ನಿಂಗಿನ್ ಸುದ್ದ ಅದು ನೋಡು ಕಾರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಲ್ಲ ನನ್ನ ಬಂದು ನಿನ್ನೆ ಕೇಳ್ತಾ ಇದ್ರು ನನ್ ಕೇಳೋದೇ ಇಲ್ಲ ಯಾರು ಸಪೋರ್ಟ್ ಮಾಡಿ ಬೈತಾ ಇದ್ರಲ್ಲ ಪಾಪ ಅವ್ರಿಗೆ ಏನೋ ಬೈತಾ ಇದ್ರು ಒಳ್ಳೆ ಅನ್ಸುತ್ತಲ್ವಾ ಸಿಕ್ಕಾಬಿಟ್ಟು ಸ್ಟ್ರಿಕ್ಟ್ ಕಾಲೆಲ್ಲ ಹಿಡ್ಕೊಂಡಿರೋದು ಇವ್ರಿಗೆ ಒಪ್ಸಕ್ಕೆ ನನ್ಗೆ ಗೊತ್ತಿಲ್ಲ ಆಫೀಸೆಲ್ಲ ವಿಡಿಯೋ ನೋಡ್ಬಿಟ್ಟು ಬೆಳಗ್ಗೆ ನನಗೆ ಕೇಳ್ತಾ ಇದ್ದಾರೆ ಏನಂತ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ ನೋಡಿದ್ರ ಕಾಲೆಲ್ಲ ಹಿಡ್ಕೊ ಹೋಗ್ತಿರೋದು ಇವ್ರಿಗೆ XUV 700 ಬೇಕು ಅಂತ ನೀವು ಬೈತಾ ಕೆಲಸ ಮಾಡ್ತಾ ಇದ್ದು
ಆಮೇಲೆ ಈಗ ರೀಸೆಂಟಾಗಿ ಮಹೇಂದ್ರಾಗ ಜಾಯ್ನ್ ಆಗಿದ್ದು. ಅದಕ್ಕೆ ಸರ್ನ ಅಂದರೆ ಎಲ್ಲದಕ್ಕಿಂತ ಬೆಸ್ಟ್ ಇದೆ ಅದು. ಅದಕ್ಕೆ ಹೇಳಿದೆ, ನೀವೀಗ 15 ಲಕ್ಷ ಒಂದೇ ಸಲಿಗೆ ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಗಾಡಿ ಅದು ಚೆನ್ನಾಗಿಲ್ಲ ಅಂದಾಗ ಇದು ಬೇಕು ಅಂದ್ರೆ 5 ಲಕ್ಷ ಹಾಕೋರಿಗೆ ಗಾಡಿ ಬರಲ್ಲ. ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರೋದನ್ನ ನೋಡಿ ತಗೋಬೇಕು ಅಷ್ಟೇ. ನಿಮ್ಮ ಫಾದರ್ ಹೇಳ್ತಾ ಇದ್ರು 2 ಗಾಡಿ ಬರುತ್ತೆ ಸುಮ್ಮನೆ ನಾವು ಏನಕ್ಕೆ ಇಷ್ಟು ಬಂಡವಾಳ ಹಾಕಿ ಅದು ನಾವು ಇರೋದು ನೋಡಿದ್ರೆ ಹಳ್ಳಿಲಲ್ವಾ, ಹಳ್ಳಿಯವ್ರ ಕಾರ್ ತಗೋಬಾರ್ದು ಅಂತ ರೂಲ್ಸ್ ಐತಾ? ಕಾರ್ ತಗೋಬೇಕು ಅಂತ ಏನಿಲ್ಲ. ನೀವು ಫುಲ್ ವಾವ್ ಎಷ್ಟು ಚೆನ್ನಾಗಿದೆ ವರ್ಷಕ್ಕೊಂದೊಂದು ಲಕ್ಷ ಟ್ಯಾಕ್ಟ್ರಿಗೆ ಕಟ್ತೀರ. ಆಮೇಲೆ ಇವ್ರಿಗೆ 2 ಟ್ರ್ಯಾಕ್ಟರ್ ತಗೊಟ್ರು ಓದಿಸ್ತಾ ಇದ್ದೀರಾ, ಓದೋದ್ ಬಿಟ್ಬಿಟ್ಟು ಬಂದು ಟ್ರ್ಯಾಕ್ಟರ್ ಕೆಲಸ ಮಾಡ್ತಾರ, ಮಾಡಲ್ಲ. ಅದಕ್ಕೆ ಡ್ರೈವರ್ ಇಡ್ಬೇಕು, ಅದಕ್ಕೆ ಸಂಬಳ ಕೊಡ್ಬೇಕು. ಜಮೀನ್ ಐತೆ ಹೊಲದಲ್ಲಿ ಎಲ್ಲ ಟ್ಯಾಕ್ಟರ್ಗೆ ಒಂದೊಂದು ಲಕ್ಷ ಕಟ್ತೀವಿ ವರ್ಷಕ್ಕೆ. ಅದಕ್ಕೋಸ್ಕರ ಫಸ್ಟ್ ಒಂದು ಟ್ಯಾಕ್ಟರ್ ತಗೊಳ್ಳೋದ್ರೆ ಆಮೇಲೆ ತಗೊಂಡ್ರಾಯ್ತು ಅಂತ ನಮ್ಮ ಐಡಿಯಾ ಇದೆ. ಅವ್ರ ಆಸೆ ಬಿಟ್ಟು ಚೆನ್ನಾಗಿ ಅದಕ್ಕೆ ಅವ್ರ ಆಸೆ ಯಾಕೆ ತಪ್ಸೋದು ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದು. ಹೊತ್ಲಿಗೆ ಚೆನ್ನಾಗಿ ಬೆಳೀತಾವ್ರೆ, ಬೆಳೀಲಿ, ತಗೊಳ್ಳಿ. ನಿಮ್ಮ ಆಶೀರ್ವಾದ. ನನ್ನ ಮಗ್ಳಿಗೆ ಹೇಳಿದ್ರೆ ನಂಬ್ತಾನೆ ಇಲ್ಲ. ಆಮೇಲೆ ನೀವು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ 10 ವರ್ಷ ಒಳಗೆ ವಾಯ್ಸ್ ರೆಕಾರ್ಡ್ ಕಳಿಸಿದ್ರಲ್ಲ, ಅದನ್ನ ಕಳಿಸ್ರು. ಅವ್ರು ನಾನು ನಿಮ್ಮಿಂದ ನಾನು ಮೂದೇವಿ ಅನ್ನೋದು ಕಲ್ತ್ಕೊಟ್ಟಿದ್ದೀನಿ ಮನೆಯಲ್ಲಿ. ನಿನ್ ಮೂದೇವಿ ಅನ್ನೋ ಪದ ವರ್ಲ್ಡ್ ಫೇಮಸ್ ಮಾಡ್ತೀಯ ಕಣವ ನೀನು. ಕುತ್ಕೋತಿಯಮ್ಮ ಒಳಗಡೆ? ಬೇಡ, ಇಲ್ಲಿ ಕುತ್ಕೋ. ನಮ್ದೇ ಕಾರ್ ಕುತ್ಕೋ, ಏನಾಗಲ್ಲ ಕಣ. ವೈಟ್ ಕಲರ್ ಇದೆ. ಸೇಮ್ ಇದ್ದೇ ತರ ಬರ್ತದೆ, ಆದ್ರೆ ಕಲರ್ ಚೇಂಜ್ ಮಾಡ್ಕೊಬಿಡವ. ನಾವು ಕರಿ ಕಲರ್ ತಗೊಬಿಡವ. ಚೆನ್ನಾಗಿದೆ ಕಾರು. ಇದು ನೀಲಿದು ಚೆನ್ನಾಗಿದೆ ಕಾರು. ಸುತ್ತದಾಗಿದೆ ಕಾರ್ ನೋಡಿದ ತಕ್ಷಣ ಖುಷಿ. ವೈಟ್ ಕಲರ್ ತಾರ್ ಯಾರಾದ್ರೂ ಇಷ್ಟಪಡ್ತೀರಾ ಕಮೆಂಟ್ ಮಾಡ್ಬಿಡ್ರಿ. ನಂಗಂತೂ ವೈಟ್ ಕಲರ್ ತಾರ್ ಇಷ್ಟವಿಲ್ಲ. ಈ ಹೆಂಗ್ ನಿಂತೈತೆ ನೋಡ್ರಿ ಆನೆ. ಸೇಮ್ ಆನೆ ನಿಂತೈತೆ. ಹತ್ತು ನೀನೇ ಓಡಿಸ್ಕೊಂಡ್ರಿ ಹೆಂಗೆ? ಖುಷಿ ಅಲ್ವಾ ಮಗ ತಗತ್ತವನು ಅಂದ್ರೆ. ಚೆನ್ನಾಗಿದೆ ಶಶಿಕಲಾ. ನಮ್ಮ ಚಿಕ್ಕಮ್ಮನ ಹೆಸರು ಶಶಿಕಲಾ ಅಂತ. ಗೈಸ್ ನಾನು ಬುಕ್ ಮಾಡ್ತಾರೆ ಕಾರು ಇದೇನೆ XUV 700. ನಮ್ಮಮ್ಮ ಒಳಗಡೆ ಕೂತ್ಕೊಂಡಿದೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದೆ ಅನ್ಕೊಳ್ಳಿ. ಏನ ಟಿವಿ ಎಲ್ಲ ಅದು ನಮ್ಮಮ್ಮ ಇದು ನೋಡ್ಬಿಟ್ಟು ಟಿವಿ ಅಂತ ಅದೇ. ನೀವು ಟಿವಿ ಬರೋದಾಗ ಇಲ್ಲ ಕುತ್ಕೊಂಡು ಧಾರಾವಾಹಿ ಎಲ್ಲ ನೋಡ್ಬೋದಾಯ್ತು. ನೀವು ಯಾವ್ದು ಧಾರಾವಾಹಿ ನೋಡ್ತಿರಲ್ಲ ಫೇವ್ರೇಟ್? ನಾವು ನನ್ನ ವ್ಲಾಗ್ಸೇ ಫೇವ್ರೇಟ್ ನಮ್ಮ ಅಮ್ಮಗೆ. ಎಲ್ಲ ನೋಡ್ತೀರಾ? ಜಿ ಕನ್ನಡದಲ್ಲಿ ಎಲ್ಲ ನೋಡ್ತೀವಿ. ಸಿಗಲ್ಲ ಅವ್ರೆ ಏನು ಅನ್ಸ್ತಿದೆ? ನಿಮ್ಗೆ ಹಂಗೆ ಕಲ್ಸಕ್ಕಾಗಲ್ಲ. ಟಿವಿ ಕುಡಿಯಲ್ಲ, ಏನು ಬಿಡಿ. ಗೈಸ್ ಇವಾಗ ನಾನು ನಮ್ಮಮ್ಮನೂ ಒಂದು ಟೆಸ್ಟ್ ಡ್ರೈವ್ ಹೋಯ್ತಾವೆ. ಕಾರ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೆಂಗೈತಮ್ಮ? ನಿಂಗಿನ ಸುದ್ದ ಇರೋ ಕಾರು. ಮೇಲ್ಗಡೆ ಸನ್ ರೂಫ್ ಹಿಂಗೆ ಇರುತ್ತೆ ಅನ್ಕೋ. ಸೇಮ್ ಇಲ್ಲಿ ಕಾಣಿಸ್ತದಲ್ಲ, ಇದನ್ನ ಸನ್ ರೂಫ್ ಅಂತಾರೆ. ಅಂದ್ರೆ ಒಯ್ತಾ ಕಾರಲ್ಲಿ ಬೇಕಿದ್ರೆ ಹಿಂಗೆ ಮೇಕ್ ನೋಡ್ಕೊಂಡು. ಅದಕ್ಕೆ ವಿಡಿಯೋ ಮಾಡಕ್ ಐಡಿಯಾ ಮಾಡಿರೋದು ನನಗೆ ಗೊತ್ತು. ಮುಚ್ಕೋ ಕೂತ್ಕೋ. ಇಲ್ಲಿ ನೋಡಿ, ಇದ್ರ ಮೇಕಂಡ್ ಕತ್ತಾಕ್ಬಿಟ್ಟು ಹಿಂಗಿಂದ ಬೇಕಾದ್ರೆ ಗಾಡಿ ಓಡಿಸ್ಬೋದು ಅನ್ಕೋ. ಸ್ಟೇರಿಂಗ್ ಮುಟ್ಟಂಗಿಲ್ಲ, ಅದೇ ಓಡುತ್ತೆ. ಹಂಗೆ ಅದಲ್ಲ ಇದು. ಅಂದ್ರೆ ಸುಮ್ಮನೆ ನಾವು ಕೈ ಬಿಟ್ಬಿಟ್ಟು ಕುತ್ಕೊಂಡ್ರೆ ಅದೇ ಓಡುತ್ತೆ. ಸುಮ್ಮನಂದಿ ಆಮೇಲೆ ಹಂಗೆ ಓಡಕಿಡುತ್ತೆ. ಹಂಗೆ ನಮ್ಮ ನಂಬ್ಕೊಂಡೇ ಬಿಟ್ಟದೆ. ಬುಸ್ಗಂಡ್ಪುರಕ್ಕೆ ತಗೋಗಿ ನಿಲ್ಸಿದ್ರೆ ಸಾಲ ತಗೊಳ್ತಿರೋದು ಗೊತ್ತಿಲ್ಲ. ದುಡ್ಡು ಎಲ್ಲಿ ಮಾಡಿದಿರು ಮಾರಾಯ ಅಂತಾರ. ಲೋನಿಗೆ ತಗೋತಾ ಇರೋದು EMIಗೆ. ಗೈಸ್ ಇರೋದು ಒಂದೇ ಲೈಫ್, ರಿಸ್ಕ್ ತಗೊಳ್ಳೋದ ಲೈಫಲ್ಲಿ ಅಲ್ವಮ್ಮ? ಏನಂತ್ಯ? ಇರೋದು ಒಂದು ಜೀವನ, ರಿಸ್ಕ್ ತಗೊಂಡು ಜೀವನ ಮಾಡೋದ ಸಾಧಿಸ್ತೀವಿ. ಯಾವಾಗಲೂ ಸೇಫ್ ಝೋನಲ್ಲಿ ಇದ್ಬಿಟ್ಟು ಇಷ್ಟೇ ಬದುಕ್ಬಿಟ್ಟು ಹೊರಬಿಡೋದು ಇವೆಲ್ಲ ಇಲ್ಲ. ನಮ್ಗೇನು ಅನ್ಸುತ್ತೆ ಅದು ಮಾಡ್ಬಿಡ್ಬೇಕು ಅಷ್ಟೇ. ಆಮೇಲೆ ಇಲ್ಲಿ ನೋಡಮ್ಮ, ಇಲ್ಲಿ ಏನೇನೋ ಬರ್ತದೆ, ಸಾಂಗ್ ಹಿಂಗೆ ಹಾಕೊಳ್ಳೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಏನೇನೋ ಇರ್ತವೆ. ಆಮೇಲೆ ಇಲ್ಲೂ ಏನೇನೋ ಬಟನ್ಗಳು. ಆಮೇಲೆ ಇವು ಹೊಸಿ ಒಂದು ಬಟನ್ಗಳು ಕೊಟ್ಟಿಲ್ಲ ಕಣಮ್ಮ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೀಗೆ ಹಾಕಂಗಿಲ್ಲ ಈ ಕಾರ್ಗೆ. ಬರೀ ಈ ಬಟನ್ ಒತ್ತಿದ್ರೆ ಸಾಕು, ಗಾಡಿ ಸ್ಟಾರ್ಟ್ ಐತೆ. ಬಟನ್ ಒತ್ಕೊಂಡು ಸ್ಟಾರ್ಟ್ ಮಾಡೋದು. ಆಮೇಲೆ ನಾವೇನಾರು ಆಚೆ ಇರ್ತೀವಿ ಅನ್ಕೋ, ಆಚೆ ನಿಂತ್ಕೊಂಡೆ ಈ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇದು ಗೇರ್ ಹಾಕೊಂಡು ಹಿಂಗೆ ಓಡಿಸೋದು. ಆಮೇಲೆ ಇದು ಕ್ಲಚ್ಚೇ ಇಲ್ಲ ಈ ಕಾರ್ಗೆ. ಇಲ್ಲಿ ನೋಡಿಲಿ, ಕಾರ್ ಕ್ಲಚ್ಚೇ ಇಲ್ಲ, ಬರೀ ಎಕ್ಸಿಟ್ರು ಬ್ರೇಕ್ ಅಷ್ಟೇ. ನೋಡಿನಿ ಇವಾಗ ಕಾರ್ ನೋಡಿ ಹೆಂಗ್ ಇದು ನೋಡಿ, ಸೀಟ್ ಹೆಂಗ್ ಮನಿಕತ್ತೆ ಅಂತ. ಇವಾಗ ನೋಡಿ ಹೆಂಗ್ ಮನಿಕತ್ತ ನೋಡಿ. ಮ್ಯಾಜಿಕ್ ಇವೆಲ್ಲ ಹೆಂಗಿತ್ತು ಮ್ಯಾಜಿಕ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಈ ಕಾರ್ ತಗೋತವನಿ, ಬಟ್ ಆದ್ರೆ ನಂಗೆ ಇನ್ನೂ ಕಾರ್ ಓಡ್ಸೋಕೆ ಬರಲ್ಲ. ನಮ್ಮ ಅಣ್ಣಂಗೂ ಬರಲ್ಲ, ನಮ್ಮ ಅಪ್ಪಂಗೂ ಬರಲ್ಲ, ನಮ್ಮ ಅಟ್ಲಿ ಯಾರಿಗೂ ಬರಲ್ಲ. ಮುಂದೆ ಕೂತ್ಕೊ. ಇಲ್ಲ ಹಿಂದೆನೆ ಕೂತ್ಕೊಂಡೆಯಾ? ಸರಿ, ನಾನೇ ಮುಂದೆ ಕೂತ್ಕೊಬಿಡು.
ರೋಗಿ ಬೈಸಿದ್ದು ಅಲ್ವನ ವೈದ್ಯ ಹೇಳಿದ್ದು ಅಲ್ವನ. 6UV 700 ಅಲ್ಲಿ ಒಂದು ಟೆಸ್ಟ್ ಡ್ರೈವ್ ನಮ್ಮ ಮಮ್ಮಿ ಜೊತೆ. ನೋಡಿ ಸನ್ ರೂಫ್ ಓಪನ್ ಆಯ್ತು ಅಮ್ಮ, ಮೇಕೆಲ್ಲ ನಿಂತ್ಕೊಂಡು ನೋಡ್ಬೋದು ನೀನು. 3 ಸಣ್ಣ 2 ನೋಡ್ಬೋದಮ್ಮ. ಹೆಂಗೈತೆ ಕಾರ? ಇಲ್ಲಿ ನೋಡಿ, ನಾನು 6 ಅಡಿ ಅವನಿ, ಬಟ್ ಆದ್ರೆ ಅರ್ಧ ಎಕರೆ ಜಾಗ ಕೊಟ್ಟವ್ರೆ. ಮುಂದಕ್ಕೆ ಬಂದ್ರು ಇಷ್ಟ ಇರ್ತದೆ, ಫುಲ್ ಮುಂದಕ್ಕೆ ಬಂದ್ರು. ಆಮೇಲೆ ಹಿಂದ್ಗಡೆ ಇರೋರ್ಗು ಅಷ್ಟೇ, ಹಿಂದ್ಗಡೆ ಇರೋರು ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು. ನಾನು ಪೂರ್ತಿ ಹಿಂದಕ್ಕೆ ಹೋದ್ರೂ ಹಿಂದಕ್ಕೆ ಕುತ್ಕೋಬಹುದು, ಆರಾಮ್ಸೆ ಕುತ್ಕೋಬಹುದು. ಟೆಸ್ಟ್ ಡ್ರೈವ್ ಹೋಗಿದ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಕೊಂಡ್ರೆ, ಯಾವುದೋ ಒಂಥರ ಆನೆ ಮೇಲೆ ಕೂತಂಗೆ ಫೀಲ್ ಆಯ್ತದೆ ನಿಜವಾಗ್ಲೂ. ಅಂದ್ರೆ ಇದು ಅಷ್ಟು ದೊಡ್ಡ ಗಾಡಿ ಅಲ್ವಾ, ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ದೊಡ್ಡ ಗಾಡಿ ಬೀಸಿದ್ದು. ನನ್ನ ಹೈಟ್ ಬರ್ತದೆ ಹತ್ರ 6 ಅಡಿ ಅಂತ. ಅಮ್ಮ ತಾರ್ ತಗೊಳಮ್ಮ, ಇದು ತಾರ್ ಇದು ಎಲ್ಲ ಶೋರೂಮ್ ತಗೊಂಡು. ಇವಾಗ ನಮ್ಮ ಬುಕ್ಕಿಂಗ್ ಪ್ರೊಸೆಸ್ ನಡೀತದೆ. XUV 700 ನೀವು ಏನಾರ ಬುಕ್ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗಲ್ಲಿ 21,000 ಕಟ್ಟಿಸ್ಕೊಂತಾರೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್, ನೀವು ಯಾವಾಗ 21,000 ಕಟ್ತೀರೋ ಅದಾಗಿದ್ದು ನೆಕ್ಸ್ಟ್ 1 ತಿಂಗಳಿಗೆ ನಿಮಗೆ ಗಾಡಿ ಕೈಗೆ ಸಿಗುತ್ತೆ. ಗೈಸ್ ಇವಾಗ ಫಾರ್ಮ್ ಎಲ್ಲನೂ ಫಿಲ್ ಮಾಡ್ತಾವ್ರೆ. ನಮ್ಮ ಕಾರ್ ಬುಕ್ಕಿಂಗ್ ಐತೆ ಇವಾಗ. ಗೈಸ್ ನನ್ನ ಲೈಫಲ್ಲೇ ತಾರಲ್ಲಿ ಒಂದು ಸತಿನೂ ಒಳಗೆ ಕೂತಿಲ್ಲ. ಬನ್ನಿ ಇವಾಗ ತಾರ್ ಒಳಗಡೆ ಕೂತ್ಕೊಳ್ಳುವ. ಹಿಂಗೈತೆ ನೋಡೋದ ಬನ್ನಿ ಗೈಸ್. ತಾರ್ನ ಎಷ್ಟೊಂದು ಜನ ಇಷ್ಟಪಡ್ತಾರೆ. ನಾನು ಒಂದ್ಸತಿನೂ ತಾರ್ ಮೇಲೆ ಕೂತೇ ಇಲ್ಲ, ಇವಾಗಲೇ ಫಸ್ಟ್ ಟೈಮ್ ಕೂತೋದು. ಗೈಸ್ ಇಲ್ಲಿ ನೋಡಿ, ತಾರ್ಗೆ ವಿಂಡೋ ಅಪ್ಪು ಕ್ಲೋಸ್ ಮಾಡೋದೇ ಇಲ್ಲ. ಮೋಸ್ಟ್ಲಿ ಇಲ್ಲಿ ಕೊಟ್ಟಿರಂಗವ್ರೆ, ಇಲ್ಲೂ ಕೊಟ್ಟಿಲ್ಲ, ಯಾವುದೋ ಒಂದು ಕೊಟ್ಟವ್ರು ಅಷ್ಟೇ. ಈ ಕಡೆ ನೋಡಿ, ಬೇರೆ ಕಡೆಗಳೆಲ್ಲ ಇರ್ತವೆ, ಹಿಂಗೆ ಎತ್ತಿದ್ರೆ ಮೇಕ್ ಹೋಗೋದು ಅಂತ ಹೇಳಕ್ಕೆ ಇಲ್ಲ. ಯಾವುದೋ 2 ಕೊಟ್ಟವ್ರೆ. 2 ಏನು ಅಂತ ನಂಗೆ ಗೊತ್ತಿಲ್ಲ. ಇದೊಂದು ಗೇರು, ಇದೊಂದು ಏನು ಅಂತ ಗೊತ್ತಾಗಲಿಲ್ಲ. ಇವಾಗ ಬ್ಯಾಕ್ ರೋಲಿ ಕುತ್ಕೊಳ್ಳೋರ್ಗೆ ಎಷ್ಟು ಗೈಸ್ ಇಲ್ಲಿ ನೋಡಿ, ಇದು ಸೀಟ್ ಹೆವಿ ಚಿಕ್ಕದು ಕೊಟ್ಬಿಡೋರೆ. ಬ್ಯಾಕ್ ರೋ ಅಲ್ಲಿ ಇರೋರ್ಗೆ ಇಷ್ಟು ಕಂಫರ್ಟ್ ಅಂತ ನೋಡೋ ಬನ್ನಿ ಗೈಸ್. ಇಲ್ಲಿ ನೋಡಿ, ತಾರಲ್ಲಿ ಒಳಗೆ ಬರೋಕ್ಕೆ ಕಷ್ಟ ಐತೆ ಅನ್ಕೊಳ್ಳಿ. ಬರೀ ಇಷ್ಟು ಕೊಟ್ಟಿರೋದು ಒಳಗೆ ಬರೋಕ್ಕೆ. ಇವಾಗ ಈ ಸೀಟ್ನ ಹಿಂದೆ ಮುಂದೆ ಮಾಡೋಕ್ಕಾಗಲ್ಲ, ಫಿಕ್ಸ್ಡ್ ಕೊಟ್ಬಿಡೋರೆ. ಫ್ರಂಟ್ ಸೀಟಲ್ಲಿ ಇಬ್ರು ಕುತ್ಕೊಂತಾರಲ್ಲ, ಇವ್ರು ಇಬ್ರು ಕಂಫರ್ಟೇಬಲ್ ಆಗಿರ್ತದೆ. ಹಿಂದೆ ಕುತ್ಕೊಳ್ಳೋರು ನಮಗೆ ಅಷ್ಟೊಂದು ಹಿಂಗೆ ಕಂಫರ್ಟೇಬಲ್ ಇಲ್ಲ. ಆಮೇಲೆ ಕಿಟಕಿಗಳು ಕೊಟ್ಟಿಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಹಿಡ್ಕೊಳಕ್ಕೆ ಇದೊಂದು ಕೊಟ್ಟವ್ರು ಅಷ್ಟೇ. ತಾರಲ್ಲಿ ಏನಿದ್ರು 4 ಜನ ಕಂಫರ್ಟೇಬಲ್ ಆಗಿ ಕುತ್ಕೋಗ್ಬೋದು ಅಷ್ಟೇ. ಎಲ್ಲ ಪೂರ್ತಿ ಮುಗೀತು ಪ್ರೊಸೆಸ್ ಎಲ್ಲ. ಇವಾಗ ನಮ್ಮ ಅಮ್ಮ ಒಂದು ಸೈನ್ ಹಾಕಿದ್ರೆ ನಮ್ಮ XUV 700 ಕಾರ್ ಬುಕ್ ಆದಂಗೆ ಲೆಕ್ಕ. ನಮ್ಮ ಅಮ್ಮನ ಸೈನ್ ನೋಡ್ಕೊಂಬಿಡಿ. ಚೆನ್ನಾಗೈತಿ ಎಂಟರ್ಟೈನ್ಮೆಂಟ್. ಇಲ್ಲಿ ಮುಗೀತು. ಇವಾಗ ದುಡ್ಡು ಕಟ್ಬಿಟ್ಟು ಹೋಗೋದು ಅಷ್ಟೇ. 23 ಐತೆ ಈಗ. ಲೋನ್ ಎಲ್ಲ ಸೇರಿಸಿದ್ರೆ ಒಂದು 26 ಮೇಲೆ ಐತೆ. ಲೋನ್ ಎಲ್ಲ ಸೇರಿಸಿದ್ರೆ 27 ಅನ್ಕೋ. 30 ಲಕ್ಷ ರೂಪಾಯಿನ ಕಾರು ಚೆನ್ನಾಗಿರಲ್ಲ. ಕಂಗ್ರಾಟ್ಸ್, ಯುವರ್ ಕಾರ್ ಹ್ಯಾಸ್ ಬಿನ್ ಬುಕ್ ಶಶಿಕಲಾ. ಥ್ಯಾಂಕ್ ಯು. ಸೊಸೆ ತಗೊಂಬಂದು ಅವರೇ ಟ್ಯಾಕ್ಟ್ರಿ ಕೊಟ್ಟರು ಕೊಡ್ಬಾರ್ದು. ನಾವು ಆ ಥರ ಆಸೆ ಪಡಲ್ಲ. ಏನು ಆಸೆ ಪಡಿ, ಒಳ್ಳೆ ಆ ಥರ ಆಸೆ ಪಡಲ್ಲ. ಪ್ಲೀಸ್ ಮನೆಗೂ ನಮ್ಮ ಕಾರು ಬುಕ್ ಆಯಿತು. ಇದೇ ನಾವು ತಗೊಂತಿರೋ ಕಾರು, ಆದರೆ ಇದರಲ್ಲಿ ಬ್ಲ್ಯಾಕ್ ಕಲರ್ ನಾವು ತಗೊಂತಿರೋದು. XUV 700 ನಾವು ಬುಕ್ ಮಾಡಿರೋ ಕಾರು. ಕಂಗ್ರ್ಯಾಚುಲೇಷನ್ಸ್ ಫಾರ್ ನಮ್ಮ ಶಶಿಕಲಾ ಅವರು. ಏನಾದ್ರು ಹೇಳಿದ್ರೆ ತುಂಬ ಖುಷಿ ಆಯಿತು. ಮಗ ಕಾರ್ ತಗೊಂಡ್ರೆ ಖುಷಿ ಅಲ್ವಾ? ಹಿಂಗೆ ಬೆಳೀತಾ ಇರಲಿ ನನ್ನ ಮಗ. ಕಾರು ನನ್ನ ಆಸೆ. ಸೈಕ್ ಅನ್ಸಿದ ಗಾಡಿ ಮಹೇಂದ್ರ ಅವ್ರದ್ದು ಈ BE6 ಎಲೆಕ್ಟ್ರಿಕ್ ವೆಹಿಕಲ್. ನೆಕ್ಸ್ಟ್ ಲೆವೆಲ್ ಗಾಡಿ ನೋಡ್ರಿ, ಯಾವ ತರ ಲುಕ್ ಮಾತ್ರ ಅಲ್ಟಿ ಲುಕ್ ಕೊಟ್ಟೋಗ್ಬಿಟ್ಟವ್ರೆ ಇದಕ್ಕೆ. ಗೈಸ್ ಕೊನೆಗೂ ನಮ್ಮ XUV 700 ಬುಕ್ ಆಯ್ತು. ನಿಮ್ಮ ಪ್ರೀತಿ, ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಗೈಸ್ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ ಇದೆಲ್ಲ ಇರಲಿಲ್ಲ ಅಂದಿದ್ರೆ ಈ ಥರ ಕಾರ್ ತಗೊಳಕ್ಕೆ ಆಯ್ತಾನೆ ಇರಲಿಲ್ಲ ಅನಿಸುತ್ತೆ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ, ಇದೇ ಥರ ಬೆಳೆಸ್ತೀರಿ. ಏನಾದರೂ ಹೇಳಿದ್ರೆ ಹೇಳ್ಬಿಡೋಣ ಜನಗಳಿಗೆ. ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ನನ್ನ ಮಗನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟಾಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟಾಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಲಿ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.